ಹೆಸರು ಹೇಳಲಿಂದ ಆಕಾಶ್ ಮಹೇಶ್ ಪಾಟೀಲ್. ಎಷ್ಟಂತೆ ಹೋಗ್ತಿಪ್ಪ ನೀ? ಹೊನ್ನತ್ತಿ. ಒಂದಂತೆ. ಊರು ಯಾವೂರ? ಹಟ್ಟಿಯಲ್ಲೂರು. ಹಟ್ಟಿಯಲ್ಲೂರು. ಸರ್ಕಾರಿ ಶಾಲೆಗೆ ಹೋಗ್ತಲ್ಲ ನೀ? ಏನಂದ್ರು ನಿನ್ನ ಟೀಚರ? ಯಾರು ನಿನಗೆ ಏನು ಟಾರ್ಚರ್ ಕೊಟ್ಟರು? ಪಾರ್ವತಿ ಟೀಚರ್. ಏನಂದ್ರು? ಟಿಸಿ ಕಿತ್ಕೊಂಡು ಹೋಗ್ರಿ, ಸಾಲಿಗೆ ಹಚ್ಚಬೇಡ್ರಿ, ಹಾಂ ಬೇರೆ ಸಾಲಿಗೆ ಹಚ್ಚ್ರಿ, ಸಾಲಿಗೆ ಹಚ್ಚಬೇಡ್ರಿ, ಇಲ್ಲಕಂದ್ರೆ ದಿನ ದಿನ ನಿಮ್ಮ ಅಪ್ಪ ಬರ್ತಾನೋ ಹಚ್ಚಬೇಡ್ರಿ. ಹಚ್ಬೇಡ್ರಿ. ಮತ್ತೇನಂದ್ರು? ಇದು ಮಾಡ್ತಾರಂತೆ ಮತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡೋದು ಮತ್ತು ಹೊಡೆಯೋದು ಮಾಡ್ತಾರಂತ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಆ ದೂರದ ಬಗ್ಗೆ ಆ ಸಂಬಂಧಪಟ್ಟ ಶಿಕ್ಷಣ ಸಂಯೋಜಕರು ಮತ್ತು CRP ನಾವು ನಿಯೋಜನೆ ಮಾಡಿ ಅದ್ರ ಬಗ್ಗೆ ವಿಚಾರಣೆ ತೆಗೆದುಕೊಂಡು ಬಂದು ಮಾನ್ಯ DDP ಅವರಿಗೆ ಈ ಬಗ್ಗೆ ಅಗತ್ಯ ಕ್ರಮಕ್ಕಾಗಿ ಸಲ್ಲಿಸ್ತಾರೆ. ಸರ್, ಸರ್ಕಾರಿ ಶಾಲೆಗೆ ತಾವು ಅಭಿಯಾನಗಳನ್ನು ಮಾಡಿಕೊಂಡು ಸರ್ಕಾರಿ ಶಾಲೆಗೆ ಎಲ್ಲ ಮಕ್ಕಳನ್ನು ಕಳಿಸ್ಕೊಡಿ, ಉತ್ತಮ ಶಿಕ್ಷಣ ಸಿಗ್ತೈತಿ ಅಂತೇಳಿ ಒಂದು ಸರ್ಕಾರದ ಆದೇಶ ಹಾಗೂ ತಮ್ಮ ಆದೇಶನೂ ಇರ್ತದೆ ಸರ್. ಈಗ ಸರ್ಕಾರಿ ಸರ್ಕಾರಿ ಶಾಲೆಗಳಿಗೆ ಸೇವೆಯನ್ನು ಸಲ್ಲಿಸಿ ತಮ್ಮ ಶಾಲೆ ಒಳಗೆ ನೀ ಮಗು ಇರಬೇಡ, ಹೋಗು, ನೀನು ಟಿಸಿ ತೊಗೊಂಡು ಹೋಗು ಅಂತಕ್ಕಂಥ ವಿಷಯ ಯಾವ ಮಟ್ಟಿಗೆ ಸರಿ ಸರ್? ತಾವೇನು ಹೇಳ್ತೀರಿ ಅದ್ರ ಬಗ್ಗೆ? ಅಲ್ಲ, ಇದು ಈ ಥರ ಮಾತಾಡಲಿಕ್ಕೆ ಬರಲ್ಲ. ಒಬ್ಬ ಸರ್ಕಾರಿ ನೌಕರನಾಗಿ ಈ ಥರ ಉಪಯೋಗ ಪಡ್ಕೋ ಸಂಬಂಧ ಶಾಲ್ಯಾಗ ಒಟ್ಟು 4 ದಿನಕ್ಕೆ 3 ದಿನಕ್ಕೆ ಬರೋರಿ ಒಟ್ಟು ಹುಡುಗರಿಗೆ ಹರಾಸ್ಮೆಂಟ್ ಮಾಡೋದು, ಎಲ್ಲ ಸರ್ಗಳು ಕರ್ಕೋದ ಅಲ್ಲಿಕೊಂಡು ಎಲ್ಲ ಸರ್ಗಳು ನಮ್ಮ ಊರು ಶಾಲೆಗಂತೂ ಎಲ್ಲ ಈ ಪಾರ್ವತಿ ಟೀಚರ್ ಬಿಟ್ಟರೆ ಉಳಿದ ಶಿಕ್ಷಕರು ಯಾರೂ ಅಂತ ತೊಂದರೆ ಮಾಡೋಂಥ ಜನ ಅಲ್ರಿ. ಇನ್ನೂವರೆಗೂ ಆದ್ರೂ ನಾವು ನೋಡಿದವ್ರಿ. ನಮ್ಮ ಶಾಲೆ 1 ನಂಬರ್ ಐತ್ರಿ. ನಮ್ಮ ಶಾಲೆಗೆ ಎಲ್ಲ ಶಿಕ್ಷಕರಂತ ಹಿಡಿದು ಎಲ್ಲರೂ ಚಲೋ ಅದಾರ. ಈ ಪಾರ್ವತಿ ಟೀಚರ್ ಒಬ್ಬರ ನೋಡಿ ಈ ತರ ಮಾಡತ್ತಾರ. ಈಗ ನಮ್ಮ ಹುಡುಗನ ಕ್ಲಾಸಿಗೆ ಕಳಿಸ್ರ ಆ ಟೀಚರ್ ಕಡೆಯಿಂದ ಮಿಸ್ ಗೈಡ್ಲೈನ್ಸ್ ಮಾಡಿ ಹೊಡೆಸ್ತಾನ ಅಂತಾರ್ರಿ. ಈಗ ನಿಮ್ಮ ಹುಡುಗರಿಗೆ ನಿಮ್ಮ ಮಗಗೆ ಅಷ್ಟ ಕಂಪ್ಲೇಂಟ್ ಈ ತರ ಮಾಡಿದಾರೋ ಅಥವಾ ಇನ್ಯಾವ ಮಕ್ಕಳಿಗೆ ಆದ್ರೂ? SDMC ಮೀಟಿಂಗ್ ದಿವಸ ನಾವು ಒಬ್ಬ ಇದ್ದೀನಿ ಡೈರೆಕ್ಟರ್, ನಾನು ಒಬ್ಬನೇ ಇದ್ದೀನಿ. ನಾನು ಒಬ್ಬನೇ ಇದ್ದ ತಕ್ಷಣ ಅದಕ್ಕಾಗಿ ನನ್ನ ಮಗನ ಮ್ಯಾಗ ಬ್ಲೇಮ್ ಮಾಡಿದಾರ. ಈಗ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಈಶ್ವರ ಮಾನಗಾವದಾರಲ್ರಿ, ಅವ್ರ ಆಡಳಿತ ಮಂಡಳಿದಾಗ ಏನಾದ್ರ ಸದಸ್ಯರ ಅಥವಾ ಏನಾರ ಅದಾರ? ಏನೂ ಇಲ್ರಿ, ಅವ್ರ ಸದಸ್ಯರು ಇಲ್ಲ, ಏನೂ ಇಲ್ರಿ. ಒಟ್ಟು 4 ದಿನಕ್ಕೊಮ್ಮೆ ಬರುದ್ರಿ. ಒಟ್ಟು ಎಲ್ಲಾ ಶಿಕ್ಷಕರನ್ನ ಕರ್ಕೋದ. ಅವ್ರ ಸೊಸಿನ ಶಿಕ್ಷಕಿದಾಳ್ರಿ, ಇವ ಅಧಿಕಾರ ನಡೆಸತಾನ್ರಿ ಒಟ್ಟು ಶಾಲ್ಯಾಗೆಲ್ಲ. ಒಟ್ಟು ಸಾಲಿ ಒಟ್ಟು ಮುಂದ್ ಹೋಗ್ಬಿಡುವಲ್. ನಮ್ಮ 3 ಸಾಲಿ ಹೆಸರು ಕೆಡಕ್ ಕಾರಣ ಇವ ಈಶ್ವರ ಮಾನಗಾವ್ರಿ, ಪಾರ್ವತಿ ಟೀಚರ್. ಇವ್ರು ಪ್ರತಿಯೊಂದು ಬಡ ಮಕ್ಕಳ ಮ್ಯಾಗ ಬ್ಲೇಮ್ ಮಾಡತ್ತಾರ. ಅಲ್ಲ, ನಮ್ಮ ಸಾಲಿಗೆ ಹಿರಿಯರ್ಗೆ ನಾವೆಲ್ಲ ತಿಳ್ಸಾಕೋರ ಹಿರಿಯರ್ ಸದಕ್ಕೆ ಸುಖದ ಹಿರಿಯರಿಗೆ ಏನು ಮಿಸ್ ಗೈಡ್ಲೈನ್ಸ್ ಮಾಡ್ತಾನ್ರಿ ಅವ್ರು. ಸುಮ್ಮನೆ ಹಿರಿಯರ್ ಹೆಸರು ತಗೋದ, ಹಿರಿಯರೆಲ್ಲ ನನ್ನ ಜೋಡಿದಾರು, ನೀನ್ ಹುಡುಗದ ನಿನ್ ಮಗನ ಇದನ್ನ ಮಾಡ್ಕೋದ್ರೆ ಈ ತರ ಮಿಸ್ ಗೈಡ್ಲೈನ್ಸ್ ಮಾಡಿ ಹುಡುಗನ ಮ್ಯಾಗ ಬ್ಲೇಮ್ ಮಾಡ್ತಾರೆ. ನಾವಿಲ್ಲದ ಹೇಳಿದಾಗ ನೀವು SDMC ಎಲ್ಲಾ ಸದಸ್ಯರು ಕೂಡ್ಕೊಂಡು, ಶಾಲಾ ಶಿಕ್ಷಕರು ಕೂಡ್ಕೊಂಡು ನೀವು ಎಲ್ಲಾ ಪಾಲಕರ ಮೀಟಿಂಗ್ ಕರೆದು ಈ ರೀತಿಯಾಗ ಆಯ್ತ ವಿಷಯ ನೀವು ತಿಳಿಸಬಹುದಿತ್ತು. ಏನಾಯ್ತು ಸರ್, ಹಳ್ಳಿಯಾಗ ರೀತಿ ಸೇರ್ಸ್ಬೇಕಂದ್ರೆ ರೀ ಯಾರು ಬರೋದಿಲ್ಲ. ಈ ಮೀಟಿಂಗ್ SDMC ಅವ್ರನ್ನ ಹೆಂತಾರ ಮಾಡ್ತಾರೆ. 2 ಮಂದಿದವ್ರು ನಾವು. ಇವ ಸಾಲಿ ಕಲ್ತಾವ, ಇವ ಉಪಾಧ್ಯಕ್ಷ ಅಂದ್ರೆ ನಾವು ಡೈರೆಕ್ಟರ್ ಸಾಲಿ ಕಲ್ತಾವ್ರು. ಉಳಿದವ್ರು ಎಲ್ಲಿದಾರ ಸಾಲಿ ಕಲ್ತಾವ್ರ ಸರ್? ಎಲ್ಲ ಹೊಲಕ್ ಕಸತ್ ಹೋಗಾರ. ಪಾಪ ಅವ್ರ ಜನ್ಮ ಕೈಗೆ ಹೋಗಾದಿರ್ತಾರ. ಯಾರು ಬರೋದಿಲ್ರಿ. ಪಾಲಕರು ಮೀಟಿಂಗ್ ಕರು ಅಂದ್ರೆ 4-5 ಮಂದಿ ಅಂತ ಪಾಲಕರು ಇರ್ತಾರ. ಅವ್ರಿಗೆ ಏನ್ ಹೇಳಿದ್ರೆ ಅವ್ರಿಗೆ ಬರ್ತಾರ್ರಿ, ಹೋಗ್ತಾರ್ರಿ, ಇದು ಮಾಡ್ತಾರ್ರಿ. ಈಗ ಇದ್ರ ಬಗ್ಗೆ ಏನ್ ನೀವು ಎಲ್ಲಾರು ನಮ್ BO ಮೇಡಮ್ ಕಡೆಯಿಂದ ನ್ಯಾಯ ಕೊಡ್ಸ್ಬೇಕು. ನಮ್ಮ ಹುಡುಗ ಆ ಶಿಕ್ಷಕಿನ ಎಲ್ಲರೂ ವರ್ಗಾವಣೆ ಮಾಡಿದ್ರೆ ಚಲೋ ಆಗ್ತೈತಿ. ಇಲ್ಲಾಂದ್ರೆ ನಮ್ಮ ಹುಡುಗ ಈಗ ನಾವು ಹಂಗ ಕಳಿಸ್ತೀವಿ ಸಾಲಿಗೆ. ನಾಳೆ ಏನಾರು ನಮ್ಮ ಹುಡುಗ ಏನಾರು ಕಾರಣ ಆತ, ಈಶ್ವರ್ ಮಾಡಗಾವ ಮತ್ತೆ ನಾವು ಸೊಸಿನ ಅಂತ ಹೇಳ್ರ ಆಗಕ್ ಬರ್ತೈತಿ. ಹಿಂಗಾಗಿ ಅದಕ್ಕಾಗಿ ದಯಮಾಡಿ BO ಮೇಡಮ್ಗೆ ಹೇಳತ್ತು, ಇದನ್ನೆಲ್ಲ ತೀಕ್ಷ್ಣವಾಗಿ ಕ್ರಮ ತಗೊಂಡ ಅವ್ರನ್ನೆಲ್ಲರೂ ವರ್ಗಾವಣೆ ಮಾಡ್ರಿ. ನಮ್ಮ ಸಾಲಿಗೆ ಮತ್ತೆ ಮರಳಿ ಸಾಲಿ ಚಲೋ ತಂಗಿ ಇರುವಂಗ ಮಾಡ್ರಿ. ತಮ್ಮ ಹೆಸರೇನ್ರಿ? ಮಹೇಶ್ ಪಾಟೀಲ್. ನೀವಟ್ಟು ಹೇಳ್ರಿ ಉಪಾಧ್ಯಕ್ಷ.